ಈ ವಿಡಿಯೋ ಮಾಡ್ಬೇಕಂದ್ರೆ ಎಷ್ಟು ನೋವಾಗುತ್ತೆ. ಈ ಮೇಜರ್ ರೋಡ್ ಅಲ್ಲಿ ಕಲ್ವೇಟ್ ಕಟ್ಟಿದ್ದಾರೆ. ಈ ಕಲ್ವೇಟ್ ಅಲ್ಲಿ ಗಾಡಿಗಳು ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಈ ರಸ್ತೆ ನೋಡ್ರಿ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ರಾಜಕಾರಣಿ ಕೇಳಿ ಅಂತಾರೆ. ನಾವೇನ್ ಕೇಳ್ಬೇಕು? ರಾಜಕಾರಣಿ ಅವ್ರು ಸರ್ಕಾರದಲ್ಲಿ ಮನವಿ ಮಾಡ್ಕೊತಾ ಇದೀವಿ. ಈ ದಲಿತ ಅಧಿಕಾರಿಗಳನ್ನ ಈ ಕೂಡಲೇ ವಜಾಗೊಳಿಸಿ. ಪೊಲೀಸರು ಬಿಟ್ಟು ಇನ್ನೆಲ್ಲಾ ಅಧಿಕಾರಿಗಳಿಗೂ ನನ್ನ ಧಿಕ್ಕಾರ. ಕೋಟಿ ಕೋಟಿ ಲಕ್ಷ ಲಕ್ಷ ಲೂಟಿ ಹೊಡಿತಾರ ಲಂಚಕೋರರು ಈ ಅಧಿಕಾರಿಗಳು. ಈ ವಾರ್ಡ್ ಅಲ್ಲಿ ಊಡಿಯಿಂದ ಬಸವನಗರ ಚಿತ್ರಪಳ್ಳಿಗೆ ಹೋಗೋ ಮೇಜರ್ ರೋಡ್, ಈ ಮೇಜರ್ ರೋಡ್ ಅಲ್ಲಿ ಕಲ್ವೇಟ್ ಕಟ್ಟಿದ್ದಾರೆ ನೋಡಿ. ಈ ಕಲ್ವೇಟ್ ಅಲ್ಲಿ ಗಾಡಿಗಳು ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಒಂದು 10 ಸತಿ ವಿಡಿಯೋ ಮಾಡಿ ಕಂಟ್ರೋಲ್ ಬಿಬಿಎಂಪಿ ಕಂಟ್ರೋಲ್ ಹಾಕಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಇ ಯೋಗೇಶ್, ಎಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉದಯ್ ಕುಮಾರ್ ಇವ್ರಿಗೆ ಮಾಹಿತಿ ತಿಳಿಸಿದ್ದೀನಿ. ಅವ್ರಿಗೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಅವ್ರು ಏನ್ ಹೇಳ್ತಾರೆ? ರಾಜಕಾಲುವೆ ಕೇಳಿ ಅಂತಾರೆ. ನಾವೇನು ಕೇಳ್ಬೇಕು ರಾಜಕಾಲುವೆ ಅವ್ರನ್ನ? ಇದು ರಾಜಕಾಲುವೆ ಅಲ್ಲ ಬಂಧುಗಳೇ. ಈ ಅಧಿಕಾರಿಗಳು ಕೆಲಸ ಮಾಡಿಲ್ಲ ನೋಡಿ. ಇವತ್ತು ಈ ಒಬ್ಬ ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದ ಅಡಿಯಲ್ಲಿ ಈ ದೇಶ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಲಸ್ಥ ನಾನು. ಇವತ್ತು ಈ ಚಪ್ಪಲಿ ಹಾಕೊಂಡು ಈ ವಿಡಿಯೋ ಮಾಡ್ಬೇಕಂದ್ರೆ ಎಷ್ಟು ನೋವಾಗುತ್ತೆ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡೋ ರಾಜಕಾರಣಿಗಳು ಇಲ್ಲಿಲ್ಲ. ದಯವಿಟ್ಟು ಈ ರಾಜ್ಯದ ಜನರು ನೋಡಬೇಕು ಈ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು. ಇವ್ರನ್ನ ಈ ಕೂಡಲೇ ವಜಾಗೊಳಿಸಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ರಾಜ್ಯದ ಜನತೆಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ಈ ಚಪ್ಪಲಿ ಹಾರ ಹಾಕೊಂಡು ವಿಡಿಯೋ ಮಾಡಬೇಕಾದ್ರೆ ನನಗೆ ಎಷ್ಟು ಹೊಟ್ಟೆ ಉರಿತದೆ ಅಂದ್ರೆ, ನಮ್ಮೂರಲ್ಲಿ ಹೋಗೋ ಜನಗಳು ಬರೋ ಜನಗಳು ತುಂಬಾ ನೋವು ತಿಂತಾರೆ ನೋಡಿ. ಈ ರಸ್ತೆ ನೋಡಿ, ಈ ರಸ್ತೆ ನೋಡ್ರಿ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಜನಗಳಿಗೆ ಅಷ್ಟು ನೋವಾಗ್ತಾ ಇದೆ. ಒಂದೂವರೆ ವರ್ಷ ಆಯ್ತು. ಇದನ್ನ ಯಾರು ಸರಿಪಡಿಸಿಲ್ಲ ಅಧಿಕಾರಿಗಳು. ನಾನು ಅಧಿಕಾರಿಗಳಿಗೆ ಮಾಹಿತಿ ತಿಳಿಸ್ತಾನೆ ಇದ್ದೀನಿ, ಆದ್ರೂ ಇವ್ರು ಬಂದಿಲ್ಲ. ರಾಜ್ಯದ ಜನರು ಇವತ್ತು ಅಧಿಕಾರಿಗಳ ಮೇಲೆ ಧ್ವನಿ ಎತ್ತಬೇಕಂತ ನಾನು ನಮ್ಮ ಎಲ್ಲ ರಾಜ್ಯದ ಜನರಿಗೆ ನಾನು ಕೈ ಮುಗಿದು ಜೋಡಿಸಿ ಹೇಳ್ತಾ ಇದ್ದೀನಿ. ಅಧಿಕಾರಿಗಳ ಮೇಲೆ ನಾವು ಧ್ವನಿ ಎತ್ತಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇವತ್ತು ಈ ಮಹದೇವಪುರ ವಿಧಾನಸಭಾ ಅಧಿಕಾರಿಗಳು ಪೊಲೀಸರನ್ನು ಬಿಟ್ಟು ಇನ್ನೆಲ್ಲಾ ಅಧಿಕಾರಿಗಳಿಗೂ ನನ್ನ ಧಿಕ್ಕಾರ. ನಾನು ಪೊಲೀಸರು ಧಿಕ್ಕಾರ ಹೇಳಲ್ಲ. ಯಾಕೆ ಅಂದ್ರೆ 1 ಗಂಟೆ 2 ಗಂಟೆ 3 ಗಂಟೆ ರಾತ್ರಿ ಆದ್ರೂ ಬಂದು ಅಟೆಂಡ್ ಮಾಡೋದು ಅವರೇ ಕಂಪ್ಲೇಂಟ್ಗಳನ್ನ. ಈ ಅಧಿಕಾರಿಗಳು ಕುತ್ಕೊಂಡ್ ಜಾಗದಲ್ಲಿ ಕೋಟಿ ಕೋಟಿ ಲಕ್ಷ ಲಕ್ಷ ಲೂಟಿ ಹೊಡಿತಾರ ಲಂಚಕೋರರು ಈ ಅಧಿಕಾರಿಗಳು. ಈ ಬಿಬಿಎಂಪಿ ಅಧಿಕಾರಿಗಳು ಲಂಚಕೋರರು, ಭ್ರಷ್ಟಾಚಾರರು, ಕೆಲಸ ಮಾಡಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ. ಇದು ಒಂದೂವರೆ ವರ್ಷ ಆಗಿದೆ, ಮಾಡಿಲ್ಲ. ಇವ್ರ ಬಗ್ಗೆ ನೋಡಿ ಬನ್ರಿ, ಇವ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿಕೆ ಸಾಹೇಬರಾಗಿರ್ಬೋದು, ಈ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ದಯವಿಟ್ಟು. ಇವತ್ತು ನಾವು ನೋವು ತಿಂತಾ ಇದ್ದೀವಿ ಈ ಸಮಾಜದಲ್ಲಿ ಹೆಂಗೆ ಬದುಕೋದು ಅಂತ. ಇವ್ರ ಅಧಿಕಾರಿಗಳ ಮೇಲೆ ನೀವು ಕ್ರಮ ತಗೋಬೇಕಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ. ಜೈ ಭೀಮ್, ಜೈ ಕೆಆರ್ಎಸ್ ಪಾರ್ಟಿ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಇದು ಕಾವೇರಿ ನಗರ ವಾರ್ಡ್. ಬಾ ಇಲ್ಲಿ ನೋಡ್ತು ಇಲ್ಲಿ ನೋಡು, ಓಡಾಡಕ್ಕಾಗಲ್ಲ ಜನಗಳು. ನೋಡ್ರಿ ಎಷ್ಟು ತೊಂದರೆ, ನೋಡು ಎಲ್ಲ ನೋಡ್ರಿ, ಎಲ್ಲ ನೋಡ್ರಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ವಜಾಗೊಳಿಸಬೇಕು. ಸರ್ಕಾರದಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ನಾನು ಇವತ್ತು ಅಂಬೇಡ್ಕರ್ ಕುಲಸ್ಥನಾಗಿ ನಾನು ಇವತ್ತು ಚಪ್ಪಲಿ ಹಾಕೊಂಡಿದ್ದೀನಿ. ಈ ದರಿದ್ರ ಅಧಿಕಾರಿಗಳನ್ನ ಈ ಕೂಡಲೇ ವಜಾಗೊಳಿಸಿ.